ಭಯೋತ್ಪಾದಕರ ಗುಂಡಿಗೆ ಬಲಿಯಾದಂಥ ಅಮಾಯಕ ನಾಗರಿಕರ ಹತ್ಯೆಯನ್ನು ಕೊಲೆಯನ್ನು ಖಂಡಿಸಿ ಇವತ್ತು ಶಾಂತಿಯಾಗಿ ಸೈಲೆಂಟ್ ಮಾರ್ಚನ್ನು ಮಾಡಿಕೊಂಡು ನಮ್ಮ ಮಲ್ಲೇಶ್ವರಮಿನ ಸಮಸ್ತ ನಾಗರಿಕರು ಈ ನಡೆಯಲ್ಲಿ ನಡೆದು ಕ್ಯಾಂಡಲ್ ದೀಪವನ್ನು ಆ ಒಂದು ಗುಂಡಿಗೆ ಬಲಿಯಾದಂಥ ಅಮಾಯಕ ವ್ಯಕ್ತಿಯ ಏನೊಂದು ಮಂಜುನಾಥ್ ರಾವ್ ಅವರ ಮತ್ತು ಇತರ 28 ಜನ ವ್ಯಕ್ತಿಗಳ ಆ ಕುಟುಂಬಗಳಿಗೆ ಸಾಂತ್ವನವನ್ನು ಹೇಳಲಿಕ್ಕೆ ನಾವು ನಿಮ್ಮ ಜೊತೆ ಇದ್ದೀವಿ, ಯಾವುದೇ ಕಾರಣದಲ್ಲೂ ನೀವು ಧೃತಿಗೆಡಬೇಡಿ, ಇಡೀ ದೇಶ ನಿಮ್ಮ ಜೊತೆಯಲ್ಲಿ ಇದ್ದೀವಿ ಅನ್ನೋಂಥ ಒಂದು ಸಂದೇಶವನ್ನು ಕೊಡಲಿಕ್ಕೆ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂಥದ್ದಾಗಿದೆ. ಭಯೋತ್ಪಾದನೆಯನ್ನು ಯಾವ ಸ್ವರೂಪದಲ್ಲೂ ನಾವು ಸಹಿಸಿಕೊಳ್ಳೋ ಪ್ರಶ್ನೆ ಇಲ್ಲ. ಭಯೋತ್ಪಾದನೆಯನ್ನು ಸಂಪೂರ್ಣವಾಗಿ ನಿರ್ನಾಮವನ್ನು ಮಾಡಬೇಕು ಅನ್ನುವಂಥದ್ದು ಜನರ ಭಾವನೆಯಾಗಿದೆ. ಈ ಅಮಾಯಕ ವ್ಯಕ್ತಿಗಳನ್ನು ಕೊಂದಿರುವಂಥದ್ದು ಯಾವ ಕಾರಣದಲ್ಲೂ ಇದನ್ನು ಸಹಿಸಿಕೊಳ್ಳೋಕ್ಕಾಗಲ್ಲ. ಎಲ್ಲರಿಗೂ ಒಂದು ದೊಡ್ಡ ಶಾಕ್ ಆಗಿದೆ. ಶಾಕ್ ನಂಬಲಿಕ್ಕೆ ಆಗ್ತಿಲ್ಲ ಯಾರಿಗೂ. ಇಂಥ ಒಂದು ಘಟನೆ ನಡೆದಿರುವಂಥದ್ದು, ಈ ರೀತಿ ಇಂಥ ಘಟನೆ ಯಾವ ಒಂದು ಭಯೋತ್ಪಾದಕರಿಂದ ಇಂಥ ಒಂದು ಮನಸ್ಥಿತಿ ಇಟ್ಟು ಮಾಡುವಂಥದ್ದನ್ನ ನಡೀಲಿಕ್ಕೆ ಸಾಧ್ಯವಿದೆಯಾ ಅಂತ ಅನ್ನೋದು ಮನುಷ್ಯತ್ವ ಇರುವಂಥವ್ರು ಯಾರೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಇದು ನಿಜಕ್ಕೂ ನಮ್ಮ ದೇಶದಲ್ಲಿ ಒಂದು ಸಂಚಲನ, ಒಂದು ಶಾಕನ್ನು ಕೊಡುವಂಥದ್ದಾಗಿದೆ. ಹಾಗಾಗಿ ಇದನ್ನು ಸಂಪೂರ್ಣವಾಗಿ ಖಂಡಿಸಿ ಇಂಥ ಯಾವುದೇ ಭಯೋತ್ಪಾದನೆ ಇದ್ದರೂ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು. ಅವರಿಗೆ ಖಂಡಿತ ನಿರ್ದಾಕ್ಷಿಣ್ಯವಾಗಿ ಅಂಥ ಭಯೋತ್ಪಾದಕರಿಗೆ ಅಂಥ ಯಾವುದೇ ದೇಶಗಳು ಅದಕ್ಕೆ ಬೆಂಬಲ ಕೊಡುವಂಥವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋಂಥದ್ದು ಎಲ್ಲರ ಭಾವನೆ. ಮತ್ತು ಇವತ್ತು ಅಮಾಯಕ ವ್ಯಕ್ತಿಗಳು, ಅವರ ಕುಟುಂಬ, ಅವರು ನಡ್ಕೊಂಡಿರುವಂಥ ರೀತಿ, ಅವರ ತಾಳ್ಮೆ, ಅವರ ಸಜ್ಜನಿಕೆ, ಅವ್ರಿಗಿರುವಂಥ ದೇಶ ಪ್ರೇಮ ಎಲ್ಲವನ್ನೂ ನೋಡಿದಾಗ ನಿಜಕ್ಕೂ ನಮಗೆ ಕಳ್ಳೆ ಕಿತ್ಕೊಂಬರುವಂಥದ್ದಾಗುತ್ತೆ. ಇಂಥ ಅಮಾಯಕ ವ್ಯಕ್ತಿಗಳನ್ನು ಕೊಂದಿರುವಂಥದ್ದು ನಿಜಕ್ಕೂ ಅದಕ್ಕೆ ಎಷ್ಟೇ ಪದಗಳಲ್ಲಿ ಹೇಳಿದ್ರು ಸಾಲಲ್ಲ. ಹಾಗಾಗಿ ಇವತ್ತು ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಲಿಕ್ಕೆ ಇವತ್ತು ಈ ನಡೆಯನ್ನು ಮಾಡಿ ದೀಪ ಹಚ್ಚಿಸುವಂಥದ್ದು ಮತ್ತು ಅವರ ಆತ್ಮಕ್ಕೆ ಶಾಂತಿ ಕೋರುವಂಥದ್ದು ಆಗ್ತಿದೆ. ಮತ್ತು ಇಡೀ ಆ ಕುಟುಂಬದ ಜೊತೆಯಲ್ಲಿದ್ದೀವಿ ಅಂತ ಸಂದೇಶ ಕೊಡುವಂಥದ್ದು ಆಗ್ತಿದೆ.